ಇನ್ನು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಅಬ್ಬರ ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ಡೆಂಗ್ಯೂ ಸೋಂಕು ತಡೆಗಟ್ಟುವಲ್ಲಿ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ವಿಫಲವಾಯಿತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಅಂತ ಸಾವಿನ ಸಂಖ್ಯೆಗಳನ್ನು ಮುಚ್ಚಿಡ್ತಾ ಇಲಾಖೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಯಾಕಂದರೆ ಅನೇಕ ಸಾವುಗಳು ಡೆಂಗ್ಯೂನಿಂದ ಸಂಭವಿಸಿರುವಂತಹ ಸಾವುಗಳು ವಿಳಂಬವಾಗಿ ಹೊರಬರ್ತಾ ಇದೆ. ಹೀಗಾಗಿ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಅಂತ ಸಾವಿನ ಸಂಖ್ಯೆಗಳನ್ನು ಮುಚ್ಚಿಡ್ತಾ ಇನ್ನು ಡೆಂಗ್ಯೂ ಶಂಕಿತರ ಕೇಸ್ಗಳ ಒಂದು ಸಾವುಗಳಾಗಿ ದಿನಗಳು ಕಳೆದರೂ ಕೂಡ ರಿಪೋರ್ಟ್ಗಳು ಬರ್ತಾ ಇಲ್ಲ. ಇನ್ನು ರಿಪೋರ್ಟ್ಗಳು ವಿಳಂಬ ಮಾಡಿ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ತಾ ಇದೆಯಾ ಆರೋಗ್ಯ ಇಲಾಖೆ ಎನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ. ಡೆಂಗ್ಯೂಯಿಂದ ಈವರೆಗೆ ಕೇವಲ 6 ಸಾವು ಅಂತ ಇಲಾಖೆ ತೋರಿಸ್ತಾ ಇದೆ. ಇಲಾಖೆಯ ಅಂಕಿಅಂಶಗಳನ್ನು ನೋಡಿದಾಗ 6 ಸಾವುಗಳು ಸಂಭವಿಸಿವೆ ಅಂತ ಹೇಳ್ತಾ ಇದೆ. ಆದರೆ ಡೆಂಗ್ಯೂ ಪಾಸಿಟಿವ್ ಇದ್ದವರು ಸಾವನ್ನಪ್ಪಿದ್ರೂ ಕೂಡ ಅಂಕಿ ಅಂಶಗಳಲ್ಲಿ ಸೇರಿಸಲಾಗ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಹೀಗಾಗಿ ಸಾವಿನ ಒಂದು ಸಂಖ್ಯೆಗಳನ್ನು ಮುಚ್ಚಿಟ್ಟು ತನ್ನ ವೈಫಲ್ಯಗಳನ್ನು ಮರೆಮಾಚೋದಕ್ಕೆ ಅಂತ ಆರೋಗ್ಯ ಇಲಾಖೆ ಮುಂದಾಗ್ತಾ ಇದೆಯಾ? ಯಾಕಂದರೆ ನಿರಂತರವಾಗಿ ನಾವು ನೋಡ್ತಾ ಇದ್ದೀವಿ, ಸಾವು ನೋವುಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಅದೇ ರೀತಿಯಾಗಿ ಡೆಂಗ್ಯೂ ಕೇಸ್ಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಈ ನಡುವೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿರುವಂಥದ್ದು ಎಷ್ಟರ ಮಟ್ಟಿಗೆ ಡೆಂಗ್ಯೂ ತಡೆಯುವಲ್ಲಿ ರಾಜ್ಯ ಸರ್ಕಾರ ಯಶಸ್ವಿಯಾಗಿದೆ? ಆರೋಗ್ಯ ಸಚಿವರು ಅದೇ ರೀತಿಯಾಗಿ ಆರೋಗ್ಯ ಇಲಾಖೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ಪ್ರತಿದಿನ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ಜನರಲ್ಲಿ ಅರಿವು ಮೂಡಿಸೋದ್ರಲ್ಲೂ ಕೂಡ ವಿಫಲವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ.